ಕಾಂಗ್ರೆಸ್ ಮನೆಯಲ್ಲಿ ನಾಯಕತ್ವ ಫೈಟ್ ಸದ್ಯಕ್ಕಂತೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಷ್ಟು ದಿನ ಒಂದಾಟ, ಇನ್ನು ಮುಂದೆ ಮತ್ತೊಂದು ಆಟ ಅನ್ನುವಂಥ ಸೂಚನೆಯನ್ನು ಈಗ ಡಿ ಕೆ ಶಿವಕುಮಾರ್ ಸೋದರ ಡಿ ಕೆ ಸುರೇಶ್ ನೀಡ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ, ತಾಳ್ಮೆಯೂ ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇವತ್ತಿನ ಕಾಲದಲ್ಲಿ ಸೀಟ್ ಬಿಡಲ್ಲ, ಹೀಗಾಗಿ ಮುಖ್ಯಮಂತ್ರಿಗಳ ಸೀಟ್ ಬಿಡ್ತಾರಾ ಅನ್ನುವಂಥ ಮಾರ್ಮಿಕ ಪ್ರಶ್ನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಸುರೇಶ್ ಮುಂದೆ ಇಟ್ಟಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇರುವಂಥ ಇವತ್ತಿನ ಬೆಳವಣಿಗೆ ಏನು ನೋಡೋಣ. 10 ಜನದ ಮೇಲೆ ಯಾರು ಇಲ್ಲ, ಬೇರೆ ಯಾರು ಕೂಡ ಮಾತಾಡಲ್ಲ. ನಿಮ್ಗೆ ಗೊತ್ತಿದ್ಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ವಿ. ಪಟ್ಟದ ಫೈಟ್ ಜೀವಂತ, ಶ್ರಮಕ್ಕೆ ತಕ್ಕ ಪ್ರತಿಫಲಕ್ಕೆ ಡಿಕೆ ಬ್ರದರ್ಸ್ ಪಟ್ಟು. ಭಗವಂತನ ಇಚ್ಛೆ ಏನೇನ್ ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ತಾಳ್ಮೆ ಶಾಶ್ವತ ಅಲ್ಲ, ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಎಂದ ಡಿಕೆಸು. ರಾಜಕಾರಣದಲ್ಲಿ ಇದ್ದ ಮೇಲೆ ಯಾವುದೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ದಾಖಲೆಯ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾತರ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಡಿಕೆ ಬ್ರದರ್ಸ್ ತಾಳ್ಮೆಯ ಜಪ ಮಾಡಿದ್ರು, ತಾಳ್ಮೆಯ ದಾಳ ಉರುಳಿಸಿದ್ರು. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ಗೆ ಸಿದ್ಧ ಆಗ್ತಾ ಇರುವಂತ ಹೊತ್ತಿನಲ್ಲೇ ಡಿಕೆ ಬ್ರದರ್ಸ್ ಸ್ಟ್ರಾಂಗ್ ಮೆಸೇಜ್ ಒಂದು ಪಾಸ್ ಮಾಡಿರೋದು ಅಭಿ ಪಿಕ್ಚರ್ ಬಾಕಿ ಹೇ ಅನ್ನೋ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನ್ ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಬಹಳ ಕಷ್ಟ ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು. ಅವ್ರು ಹೇಳ್ತಿರೋದು ಅರ್ಥ ಇದೆ. ಡೆಲ್ಲಿ ದಂಡಯಾತ್ರೆ ಮೂಲಕ ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಡಿಕೆ ಬ್ರದರ್ಸ್ ಭೇಟಿ ಮಾಡಿದ್ರು, ತಮ್ಮದೇ ಆದ ರೀತಿಯಲ್ಲಿ ದಾಳವನ್ನು ಉರುಳಿಸಿದ್ರು, ಆಪ್ತರ ಮೂಲಕವೂ ಸಂದೇಶ ರವಾನೆ ಮಾಡೋ ಕೆಲಸವನ್ನೂ ಮಾಡಿದ್ರು. ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದ ರೀತಿಯಲ್ಲೇ ಡಿಕೆ ಬ್ರದರ್ಸ್ ತಾಳ್ಮೆಯ ದಾಳ ಉರುಳಿಸಿದ್ರು. ಆದ್ರೆ ಇದೀಗ ತಾಳ್ಮೆನೂ ಶಾಶ್ವತ ಅಲ್ಲ, ಅದಕ್ಕೂ ಅಂತ್ಯ ಇದ್ದೇ ಇರುತ್ತೆ. ಡಿಕೆ ಸುರೇಶ್ ಆಡಿರುವ ಮಾತು ಪಟ್ಟದ ಫೈಟ್ ಮಧ್ಯೆ ತುಂಬಾನೇ ಮಹತ್ವ ಪಡೆದುಕೊಂಡಿದೆ. ಭಗವಂತನ ಇಚ್ಛೆ ಏನೇನ್ ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿ ಇದ್ದ ಮೇಲೆ ಯಾವುದೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ತಮ್ಮ ಡಿಕೆ ಸುರೇಶ್ ಪಟ್ಟು ಹಿಡಿದು ಕೂತಿದ್ದಾರೆ. ಇದೀಗ ಇನ್ನು ಎಷ್ಟು ದಿನ ಕಾಯ್ಬೇಕು ಅನ್ನೋ ಅರ್ಥದಲ್ಲಿ ಮಾರ್ಮಿಕವಾಗಿ ಮಾತನಾಡಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಪಂಚಾಯತಿ ಚೇರ್ಮನ್ ಉದಾಹರಣೆ ಕೊಟ್ಟು ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದಿದ್ದಾರೆ. ಏನ್ ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದ್ವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ 8 ಮುಗ್ದೋಗ್ಲಿ ಅಂತಾನೆ. ಚೇರ್ಮನ್ ಆಗ್ಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನ್ ಮಾಡಕ್ಕಾಗ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ. ಅಧಿಕಾರ ಬಿಡು ಅನ್ನೋಕ್ಕಾಗಲ್ಲ, ನಂಬಿಕೆ ಮುಖ್ಯ ಎಂದ ಡಿಕೆಸು. ಡಿಕೆ ಶಿವಕುಮಾರ್ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದಾರೆ. ಅಧಿಕಾರ ಬಿಟ್ಕೊಡು ಅನ್ನೋದು ಕಷ್ಟ, ರಾಜಕಾರಣದಲ್ಲಿ ನಂಬಿಕೆಗಳು ಮುಖ್ಯ ಅಂತ ಮತ್ತೆ ಕೊಟ್ಟ ಮಾತನ್ನ ಡಿಕೆ ಸುರೇಶ್ ನೆನಪಿಸಿದ್ರು. ಬಹಳ ಚಿಕ್ಕದ್ರಿಂದನೂ ಕೂಡ ಡಿಕೆ ಶಿವಕುಮಾರ್ ಇದೆಲ್ಲಾನು ನೋಡ್ಕೊಂಡು ಬಂದಿದ್ದಾರೆ. ನಮ್ಮೂರಲ್ಲಿ ನಡೆಯುವಂತ ವ್ಯವಸ್ಥೆ ನಾನು ಹೇಳಿದೆ. ಈಗ ನಾವೆಷ್ಟೋ ಜನ ಚೇರ್ಮನ್ಗಳು ಮಾಡಿರ್ತೀವಿ. ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದ್ರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಬಹಳ ಕಷ್ಟ ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಬಹಳ ಕಷ್ಟ. ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ದೆಹಲಿಗೆ ಪದೇ ಪದೇ ಭೇಟಿ ಕೊಡ್ತಿದ್ದಾರೆ. ದೆಹಲಿ ಯಾತ್ರೆ ಮುಗಿಸಿ ದಾವೋಸ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಮಾತನಾಡಿರೋದು ಸಾಕಷ್ಟು ಚರ್ಚೆ ಕಾರಣ ಆಗಿತ್ತು. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಡಿಕೆ ಹೇಳ್ತಿದ್ದಾರೆ. ಚರ್ಚೆ ಮಾಡಕ್ ಹೋಗುದಿಲ್ಲ, ಎಲ್ಲದಕ್ಕೂ ಒಂದು ಕಾಲ ಇದೆ. ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಏಪ್ರಿಲ್ ನಲ್ಲಿ ಈ ರೀತಿಯಾದಂತಹ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತ ಚರ್ಚೆಗಳು ನಡೆದಿದೆ. ನೋಡೋಣ ಈಗ ಯಾಕದ್ರ ಮಾತು. ಪಟ್ಟದ ಫೈಟ್ ವಿಚಾರದಲ್ಲಿ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿರುವ ಡಿಸಿಎಂ ಡಿಕೆ ಸಿಎಂ ಸಿದ್ದರಾಮಯ್ಯನೇ ನನ್ನ ಬೆಂಬಲಕ್ಕಿದ್ದಾರೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಹೈಕಮಾಂಡ್ ಸಮ್ಮುಖದಲ್ಲಿ ಏನೇನ್ ಚರ್ಚೆ ಆಗಿದೆ ನಮಗ್ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ ಅಂದಿದ್ದಾರೆ. ಯಾರು ಹೇಳಿದ್ರಿ 140 ಜನ ನನ್ನ ಬೆಂಬಲಕ್ಕಿದ್ದಾರೆ.
30-40 ಜನ ಬೆಂಬಲಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡೋಕ್ಕಾಗ್ತದ? ಪಟ್ಟದ ಫೈಟ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಲವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೊನ್ನೆಯಷ್ಟೇ ದೇವರಾಜ ಅರಸು ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಸುದೀರ್ಘ ಕಾಲ ಸಿಎಂ ಆದ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಇದೀಗ ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ. ದೆಹಲಿಗೂ ತೆರಳದೆ ಬಜೆಟ್ಗೆ ಸಿದ್ದರಾಮಯ್ಯ ತಯಾರಿ ನಡೆಸುತ್ತಿದ್ದಾರೆ. ಒಂದು ವೇಳೆ ದೆಹಲಿ ಕರೆದ್ರೆ ಹೋಗ್ತೀನಿ ಅಂತಿದ್ದಾರೆ. ನಾಯಕತ್ವ ಫೈಟ್ ಬಗ್ಗೆ ಸಚಿವರುಗಳು ಮಾತ್ರ ಹೀಗೆ ಹೇಳ್ತಿದ್ದಾರೆ. ಒಂದು 10 ಜನ ಇದ್ದಾರಪ್ಪ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಈ ಕಡೆ ಒಂದು 4-5 ಜನ ಇದ್ದಾರೆ, ಆ ಕಡೆ ಒಂದು 4-5 ಜನ ಇದ್ದಾರೆ. ಅವರು ನೀವು ಸಿಕ್ಕಿದ ತಕ್ಷಣ ಯಾವುದು TV ನೋಡಿದ ತಕ್ಷಣ ಏನೋ ಒಂದು ಹೇಳಿಬಿಡ್ತಾರೆ. ಎಲ್ಲ ಗೊಂದಲ ಸೃಷ್ಟಿಯಾಗಿದೆ. ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಷ್ಟೇ 10 ಜನ, 10 ಜನದ ಮೇಲೆ ಯಾರೂ ಇಲ್ಲ, ಬೇರೆ ಯಾರು ಕೂಡ ಮಾತಾಡಲ್ಲ. ಡೆಪ್ಟಿ CM ಆಗಿದ್ದಾರೆ. ಆವಾಗ ಅವ್ರು ದಿಲ್ಲಿ ಹೋಗೋದು ಸಹಜ. ದಿಲ್ಲಿ ಹೋಗಬೇಕಾದ್ರೆ ಈಗ ಈ ಬಾರಿ ಏನಾಗಿದೆ, ಅವರಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ, ಹಾಸನ ಉಸ್ತುವಾರಿ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಚುನಾವಣೆ ಇದೆ, ಏಪ್ರಿಲ್ ಮೇಯಲ್ಲಿ ಚುನಾವಣೆ ಇದೆ. ಆ ಹಿನ್ನೆಲೆ ಹೋಗಿರೋದು ದಿಲ್ಲಿಗೆ. ಇದು ಅದು ಹೈಕಮಾಂಡ್ ಅದು ನಾವು ಯಾರು ಹೇಳೋಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾಗಿರೋದು. ಪಟ್ಟದ ಫೈಟ್ ಮುಗಿದಿದ್ಯಾ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಅಂತ DK ಬ್ರದರ್ಸ್ ಸಂದೇಶ ರವಾನೆ ಮಾಡ್ತಿದ್ದಾರೆ. ತಾಳ್ಮೆಗೂ ಅಂತ್ಯ ಇದ್ದೇ ಇರುತ್ತೆ ಅಂತ ಅಭಿ ಪಿಕ್ಚರ್ ಬಾಕಿ ಹೇ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.